ಮನೆ ಬಳಿ ಗಾಡಿ ನಿಲ್ಲಿಸುವ ವಿಚಾರಕ್ಕೆ ಭೀಕರ ಹತ್ಯೆಯಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕನ ಮರ್ಡರ್. ಮನೆ ಬಳಿ ಗಾಡಿ ನಿಲ್ಲಿಸುವ ವಿಚಾರಕ್ಕೆ ಭೀಕರ ಹತ್ಯೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಚಾಲಕನ ಮರ್ಡರ್ ಆಗಿದೆ. ನಾಯಂಡಹಳ್ಳಿ ಅಂಬೇಡ್ಕರ್ ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಚಾಲಕ ಗುಣ ಮತ್ತು ಆತನ ಸ್ನೇಹಿತನ ಮೇಲೆ ದಾಳಿಯಾಗಿದೆ. ಗಾಯಾಳುಗಳು ನಾಗರಬಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಗುಣ ಹಾಗೂ ಅಕ್ಕಪಕ್ಕದ ಮನೆಯವರ ನಡುವೆ ಗಲಾಟೆ ನಡೆದಿತ್ತು. ಗುಣ ಹಾಗೂ ಅಕ್ಕಪಕ್ಕದ ಮನೆಯವರ ನಡುವೆ ಗಲಾಟೆಯಲ್ಲಿ ಶುರುವಾಗಿತ್ತು. ಮನೆ ಬಳಿ ಗಾಡಿ ನಿಲ್ಲಿಸುವ ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಈ ವೇಳೆ ಚಾಕುವಿನಿಂದ ಆಟೋ ಚಾಲಕನಿಗೆ ಇರಿತವಾಗಿದೆ. ಗಂಭೀರವಾಗಿ ಗಾಯಗೊಂಡಿದ್ದ ಡ್ರೈವರ್ ಗುಣ ಸಾವನ್ನಪ್ಪಿದ್ದಾರೆ. ಮನೆ ಬಳಿ ಗಾಡಿ ನಿಲ್ಲಿಸುವ ವಿಚಾರಕ್ಕೆ ನಡೆದಂತ ಗಲಾಟೆ. ಬದುಕಿದ್ರು ಸರ್, ಒಳ್ಳೆ ರೀತಿಯಿಂದ ಬಾಳಿದ್ರು. ಅವ್ರು ಎಲ್ಲರಿಗೂ ಒಳ್ಳೇದು ಮಾಡಿದ್ರು. ಇವಾಗ ಅವ್ರು ಕೆಟ್ಟದಾಗಿದ್ರು ಅವಾಗ. ಇವಾಗ ಒಂದು 4-5 ವರ್ಷದಿಂದ ತುಂಬಾ ಒಳ್ಳೇದು ಮಾಡಿದ್ರು ಸರ್. ಅವರು ಈ ತರ 3 ಮಕ್ಕಳಿಂದ ಸರ್, 3 ಮಕ್ಕಳಿಂದ ಬಾಯಿಗೆ ಹಾಕೊಂಡ್ರಲ್ಲ, ಅವ್ರು ಬದುಕ್ತಾರ. ಅವ್ರು ಈಗ ಏನ್ ಹಿಂಗೆ ಹಂಗಿರ್ತಾರೆ. ಆ ಮಕ್ಕಳ ಕೆತ್ತಿ ಏನಾಗೋದು? ಅವ್ರ ಮಕ್ಕಳ ನೀತಿ ಏನಾಗೋದು ಹೇಳಿ ಸರ್? ಅದು ಗೌರ್ಮೆಂಟ್ ಏನಾರ ಮಾಡ್ಕೊಡ್ತದ? ಗೌರ್ಮೆಂಟ್ ಏನಾರ ಮಾಡ್ಕೊಡ್ತದ? 3 ಮಕ್ಳಿಗೆ ಏನಾರ ಏನು ವ್ಯವಸ್ಥೆ ಮಾಡ್ಕೊಡ್ತದ? ಏನು ಮಾಡ್ಕೊಡೋದಿಲ್ಲ. ಎಲ್ಲ ಜೀವ ಹೋಗದ ಮೇಲೆ ಬಂದು ಎಲ್ಲ ಇದು ಮಾಡ್ತಾರೆ. ಏನಕ್ಕಂತ ಇದೆ ಗೌರ್ಮೆಂಟ್? ಏನಕ್ಕಂತ ಇದೆ? ಅಂತ ರೀತಿಯಿಂದ ಬದುಕಿದ್ರು ಸರ್, ಒಳ್ಳೆ ರೀತಿಯಿಂದ ಬಾಳಿದ್ರು. ಅವ್ರು ಎಲ್ಲರಿಗೂ ಒಳ್ಳೇದು ಮಾಡಿದ್ರು. ಇವಾಗ ಅವ್ರು ಕೆಟ್ಟದಾಗಿದ್ರು ಅವಾಗ. ಇವಾಗ ಒಂದು 4-5 ವರ್ಷದಿಂದ ತುಂಬಾ ಒಳ್ಳೇದು ಮಾಡಿದ್ರು ಸರ್. ಅವರು ಈ ತರ 3 ಮಕ್ಕಳಿಂದ ಸರ್, 3 ಮಕ್ಕಳಿಂದ ಬಾಯಿಗೆ ಹಾಕೊಂಡ್ರಲ್ಲ, ಅವ್ರು ಬದುಕ್ತಾರ. ಅವ್ರು ಈಗ ಏನ್ ಹಿಂಗೆ ಹಂಗಿರ್ತಾರೆ. ಆ ಮಕ್ಕಳ ಕೆತ್ತಿ ಏನಾಗೋದು? ಅವ್ರ ಮಕ್ಕಳ ನೀತಿ ಏನಾಗೋದು ಹೇಳಿ ಸರ್?